ಮಾವ ಹೊರಡೋಣ. ಹೊರಡೋಣ. ತುಳಸಿಯವ್ರು ಬರಲಿ. ತುಳಸಿಯವರೇ, ಲೇಟ್ ಆಗ್ತಾ ಇದೆ. ಹಾ, ಬಂದೆ. ನಾನು ನಿಮ್ಮ ಜೊತೆ ಬರ್ಬೋದಾ? ಅವಿ, ನೀನು ನಮ್ಮ ಜೊತೆ ಬರ್ತೀಯಾ? ಬೇಡವಾ? ನೀನು ನಮ್ಮ ಜೊತೆ ಬರ್ತೀಯ ಅಂದರೆ ಬೇಡ ಅನ್ನೋಕ್ಕೆ ಬಾಯೆಲ್ಲೋ ಬರುತ್ತೆ. ನೋಡು, ಆಗಲೇ ನನ್ನ ಹೃದಯ ಬಾ ಬಾ ಅಂತ ಕರೆಯೋಕೆ ಶುರು ಮಾಡಿದೆ. ಅಂತೂ ಅಪ್ಪನ ಪಾರ್ಟಿ ಸೇರ್ಕೊಂಡ್ಬಿಟ್ರಾ? ಅಪ್ಪನ ಪಾರ್ಟಿಗೆ ಸೇರ್ಕೊಳ್ಳೋದು ರಾಜಕೀಯದವರು, ಆದರೆ ನಾನು ಸೇರ್ಕೊಂಡಿರೋದು ಪಾರ್ಟಿಗಲ್ಲ, ಪ್ರೀತಿಗೆ. ಇಷ್ಟು ವರ್ಷ ಅಪ್ಪನಿಂದ ದೂರ ಇದ್ನಲ್ಲ, ಇನ್ಮೇಲೆ ಸಾಧ್ಯವಾದಷ್ಟು ಅವ್ರ ಹತ್ರನೇ ಇರಬೇಕು ಅಂತ ಆಸೆ. ಹಾಗಾದ್ರೆ ನಮ್ಮ ಶಕ್ತಿ ಜಾಸ್ತಿ ಆಯಿತು. ಇನ್ನೂ 2 ರೌಂಡ್ ಎಕ್ಸ್ಟ್ರಾ ಓಡ್ಬೋದು. ಮಾಧವ್ ಅವರೇ, ಗಂಡ ಹೆಂಡತಿ ಇಬ್ರು ಹೋಗಿ ಬರಲಿ, ನಾವಿಲ್ಲೇ ಮನೆ ಮುಂದೆನೆ ವಾಕ್ ಮಾಡೋಣ. ಅಮ್ಮ, ಆಯ್ತಾಯ್ತು, ಸರಿ ನಡಿ. ನಡೆಯೋದಲ್ಲ, ಓಡೋದು. ಅಪ್ಪ, ನೀವು ಶೂ ಹಾಕೊಂಡಿಲ್ಲ? ಅದು ನನ್ನ ಶೂ ಎಲ್ಲಿಟ್ಟಿದ್ದೀನಿ ಅಂತ ಗೊತ್ತಾಗ್ತಿಲ್ಲ. ಶೂ ರ್ಯಾಕಲ್ಲಿ ನೋಡಿದೆ, ಅಲ್ಲಿಲ್ಲ. ಎಲ್ಲಿಟ್ಟಿದ್ದೀನಿ ಅಂತ ನೆನಪಾಗ್ತಿಲ್ಲ. ಇವತ್ತು ಚಪ್ಪಲಿ ಹಾಕೊಂಡು ಬರ್ತೀನಿ, ನಾಳೆ ನೋಡೋಣ. ನಿನ್ನೆ ನೀವು ಜಾಗಿಂಗ್ ಮುಗಿಸ್ಕೊಬಂದು ಲಾನಲ್ಲಿ ಕೂತ್ಕೊಂಡು ಪೇಪರ್ ಓದ್ತಿದ್ರಿ. ಮೋಸ್ಟ್ಲಿ ಶೂ ಅಲ್ಲೆಲ್ಲೋ ಬಿಟ್ಟಿರ್ತೀರಾ, ನಾನು ನೋಡ್ಕೊ ಬರ್ತೀನಿ ರೀ. ಅಯ್ಯೋ, ನೀನು ಯಾಕೆ ಕರ್ಕೋದೆ? ನಾನೇ ಬಂದು ಹಾಕೋತಿದ್ದೆ. ಯಾಕಪ್ಪ, ನಾನು ತಂದ್ರೆ ತಪ್ಪ? ಅಲ್ಲ, ನೀನು ಯಾಕೆ ಶೂ ಮುಟ್ಟಬೇಕು ಅಂತ? ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ನಿಮ್ಮ ಪಾದ ಮುಟ್ಟಿ ಕ್ಷಮೆ ಕೇಳಬೇಕು. ಅಂಥದ್ರಲ್ಲಿ ಈ ಶೂ ತರೋದ್ರಲ್ಲಿ ತಪ್ಪೇನಿದೆ? ತೊಳಿ, ಹಾಕ್ಕೊಳ್ಳಿ. ಏನಿದು ಸಾಹೇಬ್ರು, ಬೆಳಗ್ಗೆ ಕಂಪ್ನಿಗೆ ಹೋಗದೆ ಇಲ್ಲಿ ಬಂದು ಕಾರ್ ಓಡಿಸ್ತಾ ಇದ್ದಾರೆ. ಮತ್ತೆ ಯಾಕೋ ಬಂದೆ ನೀನು? ಇನ್ಮೇಲೆ ನಾನು ಇಲ್ಲೇ ಕೆಲಸ ಮಾಡೋದು. ನನಗೆ ಚೆನ್ನಾಗಿ ಗೊತ್ತಿತ್ತು ನೀನು ಅಲ್ಲಿ 3 ದಿನನೂ ಕೆಲಸ ಮಾಡೋಕ್ಕಾಗಲ್ಲ ಅಂತ. ಆದರೆ ಒಂದೇ ದಿನಕ್ಕೆ ಓಡ್ ಬರ್ತೀಯ ಅಂದ್ಕೊಂಡಿರಲಿಲ್ಲ. ನೀನೇ ಬಂದ್ಯಾ ಅಥವಾ ಅವರೇ ಓಡಿಸಿದ್ರ? ಛೇ, ಇನ್ಮೇಲೆ ಮತ್ತೆ ಬೆಳಗ್ಗೆ ಆದರೆ ಈ ದರಿದ್ರದ ಮುಖಾನೇ ನೋಡ್ಬೇಕಲ್ಲಪ್ಪ. ಏನು ಕರ್ಮ ನಂದು. ಯಾಕಪ್ಪ ಹಾಗೆಲ್ಲ ಮಾತಾಡ್ತೀಯಾ? ಹಾಗೆ ಮಾತಾಡಿ ಅವ್ನ ಮನ್ಸು ಯಾಕೆ ನೋಯಿಸ್ತೀಯಾ? ಅವನೇನಾದ್ರೂ ತಪ್ಪು ಮಾಡಿದಾನ? ನನಗೆ ನಿಮ್ಮ ಮಗನ ಮುಖ ಕಂಡ್ರೆ ಆಗಲ್ಲ. ಅವನಿಗೆ ಸಿಕ್ಕಾಪಟ್ಟೆ ದಿಮಾಕು, ಅಹಂಕಾರ. ಅದಕ್ಕೆ ಹಾಗೆ ಮಾತಾಡ್ತಾ ಇದ್ದೀನಿ. ಅದು ದಿಮಾಕು, ಅಹಂಕಾರ ಅಲ್ಲ, ಸ್ವಾಭಿಮಾನ. ದಯವಿಟ್ಟು ಅವನಿಗೇನು ಅನ್ಬೇಡ. ಇಬ್ಬರು ಮಕ್ಕಳು ಜಗಳ ಆಡೋದನ್ನ ನೋಡೋಕ್ಕೆ ಯಾವ ತಾಯಿ ಮನಸ್ಸು ಒಪ್ಪಲ್ಲ. ಅವನಿಂದ ನಿನ್ಗೇನೇ ಬೇಸರ ಆಗಿದ್ರು ನಾನು ಕ್ಷಮೆ ಕೇಳ್ತೀನಿ. ಅಷ್ಟಾದರೂ ನಿನ್ಗೆ ಅವನ ಮೇಲೆ ಕೋಪ ಇದೆ ಅಂದರೆ ನನ್ನ ಮೇಲೆ ತೀರಿಸ್ಕೊ. ನನಗೇನು ಬೇಕಾದರೂ ಅನ್ನು, ಆದ್ರೆ ಅವನಿಗೇನು ಅನ್ಬೇಡ. ನನಗೋಸ್ಕರ ನೀವೇ ಅವನ ಹತ್ರ ಕ್ಷಮೆ ಕೇಳಬೇಕು? ನನ್ನ ಮಗನಿಗೋಸ್ಕರ ನಾನು ಜೀವ ಬೇಕಾದರೂ ಬಿಡ್ತೀನಿ. ನಿಮ್ಮ ಕ್ಷಮೆ ಕೇಳೋದು ಯಾವ ದೊಡ್ಡ ವಿಷಯ?
ನಾನು ನಿನ್ನ ಹೆತ್ತೋಳು. ನಿನಗೆ ನೋವಾದರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಪಾಪು. ನೀನು ಈ ಅಮ್ಮನಿಗೋಸ್ಕರ ಇಲ್ಲಿಗೆ ಬಂದಿದ್ಯಾ ಅಂತ ನನಗೆ ಗೊತ್ತು ಪಾಪು. ಹಾಗೆಲ್ಲ ಏನಿಲ್ಲ ಅಂತ ಭ್ರಮೆ ಎಲ್ಲ ಇಟ್ಕೋಬೇಡಿ. ನನಗೆ ಇಲ್ಲಿ ಕೆಲಸ ಮಾಡಿದ್ರೆ ಸರಿ ಅನಿಸ್ತು. ಏನಾದರೂ ಕೇಳಿದ್ಯಾ ಪಾಪು? ಮಹೇಶ, ತುಳಸಿ ಅವರೇ, ಶಾರ್ವರಿ, ಎಲ್ಲರೂ ಬನ್ನಿ. ಏನಣ್ಣ ತುಂಬ ಖುಷಿಯಾಗಿದೆಯಾ? ಮಹೇಶ, ನಾನು ಗಂಡಿನ ಮನೆಯವ್ರ ಹತ್ರ ಮಾತಾಡಿದ್ದೀನಿ. ನಮ್ಮ ಸಂಬಂಧ ಬೆಳೆಸೋದಕ್ಕೆ ಅವರು ಖುಷಿಯಿಂದ ಒಪ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಹುಡುಗನ ಕಡೆಯವರು ನಮ್ಮ ನಿಧಿಯನ್ನು ನೋಡೋದಕ್ಕೆ ನಾಳೆನೇ ನಮ್ಮ ಮನೆಗೆ ಬರ್ತಿದ್ದಾರೆ. ನಾಳೆನೇ ಬರ್ತಾ ಇದ್ದಾರಾ? ಹಾಗಾದರೆ ನಮ್ಮ ಮನೆಯಲ್ಲಿ ನಿಧಿ ಮದುವೆ ತಯಾರಿ ನಾಳೆಯಿಂದನೇ ಶುರು ಆಗುತ್ತೆ. ನಾಳೆ ಅವ್ರು ಬರ್ತಿದಾರಲ್ಲ, ಬಂದು ನಮ್ಮ ನಿಧಿಯನ್ನು ನೋಡಲಿ, ನಿಧಿನೂ ಹುಡುಗನ ಮಾತಾಡಿಸ್ಲಿ. ಎಲ್ಲ ಓಕೆ ಆದರೆ ನಿಶ್ಚಿತಾರ್ಥನ ಮುಂದಿನ ವಾರನೇ ಇಟ್ಕೋಬೋದು. ಅಣ್ಣ ನಮಸ್ಕಾರ ರಾಜಶೇಖರ್ ಅವರೇ. ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಬನ್ನಿ 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 ಬನ್ನಿ, ಕೂತ್ಕೊ. ಹೇಗಿದ್ದೀರಿ ರಾಜಶೇಖರ್ ಅವರೇ? ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಅಭಿ ಇವರೇ ಶೇಖರ್ ಆ್ಯಂಡ್ ಶೇಖರ್ ಕಂಪ್ನಿ ಚೇರ್ಮನ್ ರಾಜಶೇಖರ್, ಅವ್ರ ಮಗ ಸಂಜಯ್, ಇವರು ಅವ್ರ ಶ್ರೀಮತಿ. ನೀವು ನಮ್ಮ ಮನೆಗೆ ಬಂದಿದ್ದು, ನಮ್ಮ ಮನೆ ಸಂಬಂಧ ಬೆಳೆಸೋಕ್ಕೆ ಒಪ್ಕೊಂಡಿದ್ದು ನಮಗಂತೂ ತುಂಬ ಖುಷಿ ಆಯಿತು. ನಿಮ್ಮ ಕಂಪನಿ ಗ್ರೋತ್ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ತುಂಬ ಕೇಳಿದ್ದೀವಿ. ನೀವು ಮಾಡಿರೋ ಹೆಸರು ಮುಂದೆ ನಮ್ದೇನಿಲ್ಲ ಬಿಡಿ ಮಾಧವ ಅವರೇ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಬಿಸ್ನೆಸ್ ಬಗ್ಗೆ ಆಗಲಿ ಹೊಗಳದೇ ಇರೋರೇ ಇಲ್ಲ. ನಿಮ್ಮ ಸಂಬಂಧ ಮಾಡ್ತಿರೋದು ನಮಗೂ ಸಂತೋಷದ ವಿಷಯನೇ. ಅದರಲ್ಲೂ ನನ್ನ ಮಗನಿಗಂತೂ ನಿಮ್ಮ ರೆಸ್ಟೋರೆಂಟ್ ಊಟ ಅಂದರೆ ತುಂಬಾ ಇಷ್ಟ. ಹೌದಾ? ಹಾಗಾದರೆ ಮದುವೆ ಆದಮೇಲೆ ಪ್ರತಿದಿನ ಊಟ ಅಲ್ಲಿಂದನೇ ತರಿಸೋಣ ಬಿಡಿ. ಲಾಸ್ಟ್ ಇಯರ್ ನಿಮಗೆ ಬಿಸ್ನೆಸ್ ಐಕಾನ್ ಆಫ್ ದಿ ಅವಾರ್ಡ್ ಬಂದಿತ್ತಲ್ವ? ಆ ಪಾರ್ಟಿಯಲ್ಲಿ ನಿಮ್ಮನ್ನ ಮಾತಾಡಿಸಿದ್ದೆ. ನೆನಪಿದೆ. ಇನ್ಫ್ಯಾಕ್ಟ್ ಆ ಅವಾರ್ಡ್ ವಿಷಯದಲ್ಲಿ ನಿಮ್ಮ ಹೆಸರನ್ನು ತುಂಬ ಕೇಳಿದ್ದೆ. ಮಾಧವ ಅವರೇ, ನಮ್ಮ ಸಂಬಂಧಿಕರು, ನಮ್ಮ ಕುಟುಂಬದವರೆಲ್ಲರೂ ಕೂಡ ನಿಮ್ಮ ಪ್ರೋಗ್ರಾಮ್ನ ಟಿ ವಿನಲ್ಲಿ ನೋಡ್ತಾ ಇದ್ರು. ಹೌದು ಮಾಧವ ಅವರೇ, ಈ ಪ್ರೋಗ್ರಾಮ್ನ ನಮ್ಮ ಮನೆಯವರು ಮಾತ್ರ ಅಲ್ಲ, ನಿಮ್ಮ ಅಡುಗೆ ಬಗ್ಗೆ ನಮ್ಮ ಹೋಮ್ ಮಿನಿಸ್ಟ್ರು ಕೂಡ ತುಂಬ ಮಾತಾಡ್ತಾರೆ. ಹಾಗಾದರೆ ಒಂದ್ಸಲ ನಮ್ಮ ಕೆಫೆ ಊಟ ಕಳಿಸೋ ವ್ಯವಸ್ಥೆ ಮಾಡಿಸೋಣ ಬಿಡಿ.
ನಮಗೆಲ್ಲ ಬೇಡ ಕಣಮ್ಮ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ. ಈಗ ಹುಡುಗ ನಿನ್ನನ್ನು ನೋಡಿದ ತಕ್ಷಣ ಕಣ್ಣು ಮುಚ್ಕೊಂಡು ಒಪ್ಕೋತಾನೆ. ಅತ್ತೆ, ಕಣ್ಣು ಮುಚ್ಕೊಂಡು ನೋಡೋದಾದ್ರೂ ಹೇಗೆ, ಒಪ್ಕೊಳ್ಳೋದಾದ್ರೂ ಹೇಗೆ? ಸೋ ಫನಿ. ಮಾಮ್, ಡ್ಯಾಡ್ ಮದುವೆ ವಿಷಯ ಮಾತಾಡಿದಾಗ ಬೇಡ, ಇಷ್ಟು ಬೇಗ ಮದುವೆನೇ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದೆ. ಆದರೆ ಈಗ ನೋಡಿದ್ರೆ ಖುಷಿಯಿಂದ ಒಪ್ಕೊಂಡಿದ್ಯಾ. ಇಂಥ ಒಳ್ಳೆ ಸಂಬಂಧ ಸಿಕ್ಕಿದಾಗ ಬೇಡ ಅಂತ ಹೇಗೆ ಹೇಳಲಿ ನಿಧಿ? ದೊಡ್ಡ ಮನೆತನ, 10 ಕಂಪನಿಗಳಿಗೆ ಮಾಲೀಕರು, ನಿನಗೆ ಮಾವ ಆಗೋರಿದ್ದಾರಲ್ಲ, ಅವರು ಸಾಮಾನ್ಯವಾದವರಲ್ಲ. ಹೋಮ್ ಮಿನಿಸ್ಟರ್ ಜೊತೆ, ಚೀಫ್ ಮಿನಿಸ್ಟರ್ ಜೊತೆ ಒಳ್ಳೆ ಕಾಂಟ್ಯಾಕ್ಟ್ ಇದೆ. ಎಲೆಕ್ಷನ್ ಟೈಮ್ನಲ್ಲಿ ಫಂಡ್ಸ್ ಮಾಡ್ತಿರ್ತಾರಂತೆ. ಅಂಥ ಮನೆಗೆ ನೀನು ಸೊಸೆಯಾಗಿ ಹೋದರೆ ಆ ಮನೆಗೆ ನೀನು ಮಹಾರಾಣಿ ಆಗಿರ್ಬೋದು. ಮುಂದೊಂದು ದಿನ ಆ ಮನೆನ ನೀನೇ ಆಳಬಹುದು. ಎಷ್ಟು ಕ್ಲೆವರ್ ಮಾಮ್ ನೀನು. ಅಕಸ್ಮಾತ್ ಆ ಹುಡುಗ ನನ್ನ ಒಪ್ಲಿಲ್ಲ ಅಂದರೆ? ಒಪ್ಲೇಬೇಕು. ದಂತದ ಬೊಂಬೆ ಆಗಿರೋ ನಮ್ಮ ಹುಡುಗಿನ ಒಪ್ಲಿಲ್ಲ ಅಂದರೆ ಆ ಹುಡುಗನಿಗೆ ಟೇಸ್ಟೇ ಇಲ್ಲ ಅಂತ ಅರ್ಥ. ನಿಧಿ, ನೀನು ಅವ್ರ ಜೊತೆ ಮಾತಾಡುವಾಗ ತಗ್ಗಿ ಬಗ್ಗಿ ನಯ ನಾಜೂಕಿಂದ ಪ್ರೀತಿಯಿಂದ ಮಾತಾಡು, ಆಯಿತಾ? ನಿಧಿ, ನಾವಾಗಲಿ ನಮ್ಮ ಆ್ಯಟಿಟ್ಯೂಡ್ ಆಗಲಿ ಹೇಗಿದ್ರೂ ಓಕೆ, ಆದರೆ ಅತ್ತೆ ಮಾವ ಆಗೋರ ಮುಂದೆ ಮೆತ್ತಗಿರಬೇಕು ಅಷ್ಟೇ. ಓಹೋ, ಇದನ್ನೆಲ್ಲ ಎಕ್ಸ್ಪೀರಿಯನ್ಸಿಂದ ಹೇಳ್ತಿರೋದ ದೀಪಿಕಾ ನೀನು? ಅತ್ತೆ, ನನ್ನ ಮಗಳು. ಒಟ್ಟಿನಲ್ಲಿ ಆ ಹುಡುಗ ನನ್ನ ಒಪ್ಕೊಂಡು ನಾನು ಅವ್ರ ಮನೆಗೆ ಸೊಸೆಯಾಗಿ ಹೋದ್ಮೇಲೆ ಲೈಫ್ ಲಾಂಗ್ ಹ್ಯಾಪಿ ಆಗಿರ್ಬೋದು ಅನ್ಸುತ್ತಲ್ವಾ? ನೀನು ಮಾತ್ರ ಅಲ್ಲ, ನಾವು ಹ್ಯಾಪಿಯಾಗಿರ್ಬೋದು. ಅಕಸ್ಮಾತ್ ಈ ಸಂಬಂಧ ತಪ್ಪೋದ್ರೆ? ಸಾಧ್ಯನೇ ಇಲ್ಲ. ಈ ಸಂಬಂಧನ ನಾನು ಒಪ್ಪಿದ್ದೀನಿ ಅಂದಮೇಲೆ ತಪ್ಪು ಹೋಗೋ ಮಾತೇ ಇಲ್ಲ. ಮಾಮ್, ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ಯಲ್ಲ, ಹೇಗೆ? ಏನಿಲ್ಲ ಬೇಬಿ, ಈ ಸಂಬಂಧ ಕೂಡಿ ಬಂದು ನಿನಗಾದಷ್ಟು ಬೇಗ ಮದುವೆ ಆಗಲಿ ಅಂತ ದೇವ್ರ ಹತ್ರ ಹರಕೆ ಹೊತ್ಕೊಂಡಿದ್ದೀನಿ. ಅದಕ್ಕೆ ಹಾಗಂದೆ ಅಷ್ಟೇ. ಸರಿ ಬಾ, ಎಲ್ಲರೂ ಕಾಯ್ತಿರ್ತಾರೆ, ನಡಿ. ನೋಡಿ ರಾಜಶೇಖರ್ ಅವರೇ, ನಮ್ಮದು ತುಂಬಿದ ಕುಟುಂಬ. ಈ ಮನೇಲಿ ನಾನು ಅಣ್ಣ, ಇವನ್ ತಮ್ಮ ಅಂತ ಭೇದ ಭಾವ ಮಾಡಿಲ್ಲ. ಈ ಮನೆ ಮಕ್ಕಳೆಲ್ಲರೂ ಒಂದೇ. ನಿಧಿ ನನಗೂ ಮಗಳೇ. ತುಂಬ ಪ್ರೀತಿಯಿಂದ ಮುದ್ದಾಗಿ ಬೆಳೆಸಿರೋದಕ್ಕೆ ಸ್ವಲ್ಪ ಹಠ ಮಾಡ್ಬೋದು. ಆದರೆ ಇನ್ನೂ ಚಿಕ್ಕ ಹುಡುಗಿ ನಿಮ್ಮ ಮನೆಗೆ ಬಂದ ಮೇಲೆ ನಿಮ್ಮ ಮನೆ ಮಗಳಾಗಿರ್ತಾಳೆ ಅಂತ ನಾನು ನಂಬ್ತೀನಿ. ಖಂಡಿತ ಮಹೇಶ್, ಮನೆ ಸೊಸೆ ಅಂತ ಅಂದಮೇಲೆ ಮನೆಗೆ ನಂದಾದೀಪ ಇದ್ದಾಗೆ. ನಮಗಿರೋದು ಒಬ್ಬನೇ ಮಗ, ಹಾಗಾಗಿ ನಮ್ಮ ಮನೆಗೆ ಸೊಸೆನೂ ಅವಳೆ, ಮಗಳೂ ಅವಳೆ. ಸಂಜಯ್, ನಿಧಿ, ನೀವಿಬ್ರು ಏನಾದರೂ ಮಾತಾಡೋದಿದ್ರೆ ಹೋಗಿ ಮಾತಾಡ್ಬೋದು. ಹೋಗಪ್ಪ ಮಾತಾಡು.
ಅಂದಹಾಗೆ ನಮ್ಮ ಮನೆಯವರನ್ನ ಪರಿಚಯ ಮಾಡ್ಕೊಡೋದು ಮರ್ತುಬಿಟ್ಟೆ. ಈಕೆ ಶಾರ್ವರಿ, ನನ್ನ ತಮ್ಮನ ಹೆಂಡತಿ. ಮತ್ತೆ ಇವಳು ದೀಪಿಕಾ, ಅವಿ ಹೆಂಡತಿ. ಇವಳು ಪೂರ್ಣಿ, ಅವಿ ಹೆಂಡತಿ. ಮತ್ತೆ ಇವರು ತುಳಸಿ, ನನ್ನ ಶ್ರೀಮತಿ. ನಮ್ಮ ಅತ್ತಿಗೆ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ಮನೇಲಿ ಎಲ್ರಿಗೂ ಅವ್ರ ಕೈ ರುಚಿ ಅಂದರೆ ತುಂಬ ಇಷ್ಟ. ಹೌದು, ಅಪ್ಪನ ಅಡುಗೆಗೆ ಊರೆಲ್ಲ ಫ್ಯಾನ್ಸು, ಅಮ್ಮನ ಅಡುಗೆಗೆ ಅಪ್ಪನೇ ಫ್ಯಾನು. ಒಟ್ಟಿನಲ್ಲಿ ಪ್ರತಿದಿನ ನಮ್ಮ ಎಲ್ರಿಗೂ ಮೃಷ್ಟಾನ್ನನೇ. ನಿಧಿ ನಗ್ನಗ್ತಾ ಬರ್ತಾ ಇದ್ದಾಳೆ ಅಂದರೆ ಮದುವೆಗೆ ಒಪ್ಪಿಗೆ ಇದೆಯಾ ಅಂತ ಕೇಳೋದೇ ಬೇಕಾಗಿಲ್ಲ ಅನಿಸುತ್ತೆ. ಸಂಜಯ್, ನೀನೇನು ಹೇಳ್ತೀಯೋ? ನನ್ನನ್ನು ಕೇಳೋದೇನು ಬೇಕಾಗಿಲ್ಲ ಡ್ಯಾಡ್. ಹಾಗಾದರೆ ಹುಡುಗ ಹುಡುಗಿ ಇಬ್ಬರು ಮದುವೆ ಮಾತುಕತೆ ಮುಗಿಸ್ಕೊಂಡೇ ಬಂದಿದ್ದಾರೆ ಅನಿಸುತ್ತೆ. ಸರಿ, ಹಾಗಿದ್ರೆ ನಾವು ಮುಂದಿನ ಕಾರ್ಯಗಳ ಬಗ್ಗೆ ಮಾತಾಡ್ಬೋದಲ್ವಾ? ಹಾಂ, ಮಾತಾಡ್ಬೋದು. ಆದರೆ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಹತ್ರ ಸ್ವಲ್ಪ ಪರ್ಸನಲಾಗಿ ಮಾತಾಡಬೇಕಾಯ್ತು ಮಾಧವ ಅವರೇ. ಬನ್ನಿ. ಹೇಳಿ ರಾಜಕೀಯ ನೋಡಿ, ನಮ್ಮ ಮಗಳಿಗೆ ಯಾವುದ್ರಲ್ಲೂ ಕಮ್ಮಿ ಮಾಡೋದಿಲ್ಲ. ಮದುವೆನ ಚೆನ್ನಾಗೇ ಮಾಡಿಕೊಡ್ತೀವಿ. ಹಾಗೇನೆ ಹಾಗೇನು ಹೇಳೋದಿಲ್ಲ. ನಮಗೆ ಆ ಭಗವಂತ ಸಾಕಷ್ಟು ಕೊಟ್ಟಿದ್ದಾನೆ. ನಮಗೆ ಹಣಕ್ಕಿಂತ ಘನತೆ ಗೌರವನೇ ಮುಖ್ಯ. ಆದರೆ ನೋಡಿ ಮಾಧವ ಅವರೇ, ನಾನು ಹೀಗೆ ಹೇಳ್ತೀನಿ ಅಂತ ತಾವು ಬೇಜಾರು ಮಾಡ್ಕೋಬೇಡಿ. ಮದುವೆಗೆ ನೀವು ಮತ್ತು ನಿಮ್ಮ ಶ್ರೀಮತಿಯವರು ಬರೋದು ಓಕೆ. ಆದರೆ ತುಳಸಿಯವ್ರ ಮಕ್ಕಳು ಮದುವೆಗೆ ಬರೋದು ನಮಗೆ ಸರಿ ಹೋಗಲ್ಲ. ಅಲ್ಲಿ ನಮ್ಮ ಸಂಬಂಧಿಕರು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಕೊಡೋದಕ್ಕಾಗಲ್ಲ. ಅವರೆಲ್ಲ ಯಾರ ಮಕ್ಕಳು ಅಂತ ಕೇಳಿದ್ರೆ ನಾವು ಏನು ಹೇಳೋದಕ್ಕಾಗತ್ತೆ ಹೇಳಿ? ಅದಕ್ಕೆ ತುಳಸಿಯವ್ರ ಮಕ್ಕಳು ಮದುವೆಗೆ ಬರದೇ ಇರೋ ಹಾಗೆ ನೀವೇ ಅವಾಯ್ಡ್ ಮಾಡಿ. ಇಷ್ಟೇ ಮಾಧವ ಅವರೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು. ಇದು ಬಿಟ್ಟರೆ ನೀವು ಮದುವೆ ತಯಾರಿ ಮಾಡ್ಕೋಬೋದು. ಮಾಧವರೇ, ನೀವು ಇಲ್ಲಿದ್ದೀರಾ? ನಾನು ನಿಮಗೋಸ್ಕರ ಮನೆ ಎಲ್ಲ ಹುಡುಕ್ತಾ ಇದ್ದೆ. ಯಾಕೆ, ಏನಾಯ್ತು? ಏನಿಲ್ಲ, ಸುಮ್ಮನೆ ಕೂತಿದ್ದೆ. ಇಲ್ಲ ಮಾಧವರೇ, ಇವತ್ತು ಗಂಡಿನ ಕಡೆಯವ್ರು ಬಂದು ಹೋದಾಗ್ಲಿಂದ ನೀವು ಸಪ್ಪಗಿದ್ದೀರಾ. ಅವ್ರು ನಿಮ್ಮ ಹತ್ರ ಏನೋ ಮಾತಾಡಿದ್ರಲ್ಲ,
ಏನದು? ಏನು ಹೇಳಿದ್ರು? ಓ ಅದು ಏನಿಲ್ಲ. ಮದುವೆ ಆದಮೇಲೆ ಹುಡುಗ ಹುಡುಗಿ 1 ವರ್ಷ ಕೆನಡಾದಲ್ಲಿರ್ಬೇಕಂತೆ. ಅದನ್ನೇ ಹೇಳ್ತಾ ಇದ್ರು. ಮನೆ ಮಗಳನ್ನು ಅಷ್ಟು ದೂರ ಕೆನಡಾದವರೆಗೂ ಹೇಗೆ ಕಳಿಸೋದು ಅಂತ ಯೋಚಿಸ್ತಾ ಇದ್ದೆ. ನಿಜ ಹೇಳಿ ಮಾಧವ್ ಅವರೇ, ಅವ್ರ ಮಾತನ್ನು ಮುಚ್ಚಿಟ್ಟು ನೀವು ಬೇರೆ ಏನೋ ಹೇಳ್ತಾ ಇದ್ದೀರಾ ಅಂದರೆ ಅವ್ರು ನಿಮ್ಮ ಮನಸ್ಸಿಗೆ ಬೇಜಾರಾಗುವಂಥ ಮಾತೇನೋ ಆಡಿರ್ತಾರೆ. ಯಾಕೆ ನನ್ನ ಹತ್ರ ಹೇಳ್ಕೋಬಾರ್ದು ಅಂತನಾ? ಅವರು ಮದುವೆಗೆ ನಮ್ಮ ಇನ್ನಿಬ್ಬರು ಮಕ್ಕಳು ಬರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಅವ್ರು ಹಾಗೆ ಹೇಳಿದಾಗ ನನಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಇದು ನನ್ನ ಮಗಳ ಮದುವೆ ಆಗಿದ್ದಿದ್ರೆ ನಾನು ಅವ್ರಿಗೆ ಅಲ್ಲೇ ಬೇಡ ಅಂತ ಹೇಳ್ತಿದ್ದೆ. ಆದರೆ ಇದು ಮಹೇಶ ಆಸೆ ಪಟ್ಟಿರೋ ಸಂಬಂಧ. ಹಾಗಾಗಿ ಅವ್ರಿಗಲ್ಲಿ ನನಗೇನು ಹೇಳೋಕ್ಕಾಗಲಿಲ್ಲ. ಮಕ್ಕಳು ಮದುವೆಗೆ ಬರಬೇಕು ಅನ್ನೋದು ನಮ್ಮ ಆಸೆ ಆಗಿರ್ಬೋದು, ಆದರೆ ಈ ಮದುವೆ ಯಾವುದೇ ವಿಘ್ನ ಇಲ್ಲದೆ ಚೆನ್ನಾಗಿ ನಡಿಬೇಕು ಅನ್ನೋದು ಎಲ್ಲರ ಆಸೆನೂ ಆಗಿದೆ. ಕೇವಲ ನಮ್ಮ ಆಸೆಗೋಸ್ಕರ ಮನೆಯವ್ರು ಎಲ್ಲರ ಆಸೆನೂ ತಳ್ಳಿ ಹಾಕೋದು ಸರಿಯಲ್ಲ ಮಾಧವ್ ಅವರೇ. ನಮ್ಮ ಪಾಪು ಸಂಧ್ಯಾ ಈ ಮದುವೆಗೆ ಬರೋದ್ರಿಂದ ಈ ಮನೆ ಮಗಳ ಮದುವೆಗೆ ಸಮಸ್ಯೆ ಆಗುತ್ತೆ ಅನ್ನೋದಾದರೆ ನಾನೇ ನನ್ನ ಮಕ್ಕಳನ್ನ ತಡಿತೀನಿ. ತುಳಸವ್ರೆ, ಪಾಪುನು ಸಂಧ್ಯಾನೂ ಈ ಮನೆ ಮಕ್ಕಳೇನೆ. ಮನೇಲಿ ನಡೆಯೋ ಮದುವೆಗೆ ಮನೆ ಮಕ್ಕಳನ್ನೇ ಹೇಗೆ ಬರಬೇಡಿ ಅಂತ ಹೇಳಕ್ಕಾಗತ್ತೆ? ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ನಾನು ಅವ್ರ ಜೊತೆ ಮಾತಾಡ್ತೀನಿ. ಅವ್ರು ಈ ಮದುವೆಗೆ ಬರಬೇಕು ಅನ್ನೋದಕ್ಕಿಂತ ಈ ಮದುವೆ ಚೆನ್ನಾಗಿ ನಡಿಬೇಕು ಅನ್ನೋದು ಮುಖ್ಯ. ನನ್ನ ಮಕ್ಕಳು ಮದುವೆಯಿಂದ ದೂರನೇ ಇರ್ತಾರೆ. ಇಲ್ಲ ತುಳಸಿವ್ರೆ, ನನ್ನ ಮನಸ್ಸು ಯಾಕೋ ಒಪ್ತಿಲ್ಲ. ನಾವು ಹೀಗೆ ಕಾರಣಗಳು ಕೊಟ್ಟು ಅವರನ್ನು ನಮ್ಮಿಂದ ದೂರ ಇಟ್ಟರೆ ಅವ್ರ ಮನಸ್ಸಿಂದ ನಾವು ದೂರ ಆಗ್ಬಿಡ್ತೀವಿ. ನನ್ನ ಕನಸೇನು ಗೊತ್ತಾ? ಇಡೀ ಸಮಾಜದ ಮುಂದೆ ನಾವಿಬ್ಬರು ನಮ್ಮ ಎಲ್ಲ ಮಕ್ಕಳ ಜೊತೆ ಹೆಮ್ಮೆಯಿಂದ ನಿಲ್ಲಬೇಕು ಅಂತ ಆಸೆ ನನಗೂ ಇದೆ. ಬರೀ ಆಸೆ ಅಲ್ಲ, ನನ್ನ ಜೀವನದ ದೊಡ್ಡ ಆಸೆ ಅಂತಲೇ ಹೇಳ್ಬೋದು. ಆದರೆ ಆಸೆ ಈಡೇರಿಸ್ಕೊಳ್ಳೋದಕ್ಕೆ ಇದು ಸಮಯ ಅಲ್ಲ. ಮನೆ ಮಂದಿ ಎಲ್ಲ ಒಪ್ಪಾಗಿದೆ, ಆ ಹುಡುಗ ನಿಧಿಗೂ ಇಷ್ಟ ಆಗಿದ್ದಾನೆ. ಹಾಗಿರುವಾಗ ಗಂಡಿನ ಕಡೆಯವ್ರು ಹೇಗೆ ಹೇಳ್ತಾರೋ ಹಾಗೆ ಮದುವೆ ಮಾಡ್ಕೊಡೋಣ. ಏನ್ರಿ, ಎಷ್ಟು ಸತಾಯಿಸ್ತೀರಿ ನನ್ನ ಪೆನ್ಷನ್ ದುಡ್ಡು ಯಾಕೆ ಬಂದಿಲ್ಲ ಅಂದೆ. ಆವಾಗಲಿಂದ ಕೇಳ್ತಾನೆ ಇದ್ದೀನಿ, ನೋಡ್ತೀನಿ ಹೇಳ್ತೀನಿ ಅಂತ ಗಂಟೆ ಕಾಯಿಸ್ತಾನೇ ಇದ್ದೀರಿ. ಹಿರಿಯ ಯಜಮಾನ್ರೆ, ನಾನು ಅದನ್ನೇ ನೋಡ್ತಾ ಇದ್ದೀನಿ. ಸರ್ವರ್ ಬ್ಯುಸಿ ಇದೆ, ಓಪನ್ ಆಗ್ತಾ ಇಲ್ಲ. ಅದೇನು ಸರ್ವರೋ ಏನೋ. ಯಾವ ಆಫೀಸ್ಗೆ ಹೋಗು ಸರ್ವರ್ ಡೌನು ಅಥವಾ ಸರ್ವರ್ ಬ್ಯುಸಿ ಇಷ್ಟೇ ಆಗೋಯ್ತು. ಓಪನ್ ಆಯ್ತೀಗ. ಎಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಕೊಡಿ. ಯಜಮಾನ್ರೆ, ನಿಮ್ಮ ಪೆನ್ಷನ್ ಬಂದಿಲ್ಲ. ಅಯ್ಯ, ನಾನು ಅದೇ ಕೇಳ್ತಿರೋದು, ಯಾಕೆ ಬಂದಿಲ್ಲ ಅಂತ. ನೀವು ಬದುಕಿಲ್ವಲ್ಲ ಯಜಮಾನ್ರೆ, ಸತ್ತೋರ್ಗೆ ಯಾರು ಪೆನ್ಷನ್ ಕೊಡ್ತಾರೆ? ಏನ? ನಾನು ಸತ್ತು ಹೋಗಿದ್ದೀನ?
ನಿನ್ನ ಕಣ್ಣಿಗೆ ಏನು ಮೆಟ್ಕೊಂಡಿದೆ ಅಂತೀನಿ. ಅಲ್ಲ, ನಿನ್ನ ಎದುರಿನಲ್ಲಿ ಕಲ್ಲು ಗುಂಡು ಹಾಗೆ ನಿಂತ್ಕೊಂಡು ನಿನ್ನ ಜೊತೆನಲ್ಲೇ ಮಾತಾಡ್ತಾ ಇದ್ದೀನಿ. ನಾನು ಸತ್ತು ಹೋಗಿದ್ದೀನಾ? ಅಲ್ಲ, ನಿಮಗೆಲ್ಲ ಜವಾಬ್ದಾರಿ ಅನ್ನೋದೇ ಇಲ್ವಾ? ಮಾಡೋ ಕೆಲಸ ಸರಿಯಾಗಿ ಮಾಡದೆ ಬಾಯಿ ಬಂದ ಹಾಗೆ ಮಾತಾಡ್ತಾ ಇದ್ದೀರಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಅಟ್ಯಾಚ್ಮೆಂಟ್ ನೋಡಿದ್ರೆ ನೀವು ಸತ್ತಿದ್ದೀರಂತ ಡೆತ್ ಸರ್ಟಿಫಿಕೇಟ್ ಬರ್ತಾ ಇದೆ ಇಲ್ಲಿ. ಪಾಪು, ಅಮ್ಮ ಮಾರ್ಕೆಟ್ ಕೊಟ್ಟಿದ್ದಾರೆ. ಇಲ್ಲ, ಮೇಡಮ್ ಮಾರ್ಕೆಟ್ ಕೊಟ್ಟಿದ್ದಾರೆ. ಪಾಪು, ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇಕು, ಕರ್ಕೊಂಡು ಹೋಗ್ತೀಯಾ? ಸರಿ ಬನ್ನಿ. ಸಮರ್ಥ, ಅಮ್ಮನ ನಾನೇ ಕರ್ಕೊಂಡು ಹೋಗ್ತೀನಿ. ಕಾರ್ಕೆ ಕೊಡು. ನೋಡಿ, ನಾನೇ ಕರ್ಕೊಂಡು ಹೋಗ್ತೀನಿ. ನಿಮ್ಗೆ ಬೇರೆ ಕೆಲಸ ಇರುತ್ತಲ್ವಾ? ಪರವಾಗಿಲ್ಲ ಸಮಾರ್, ನನಗೀಗ ಏನೂ ಕೆಲಸ ಇಲ್ಲ, ನಾನೇ ಹೋಗಿ ಬರ್ತೀನಿ. ಸ್ವಲ್ಪ ನೀರು ಸಿಗ್ಬೋದಾ? ತಂದು ಕೊಡ್ತೀನಿ. ಸರ್, ಯಾಕೆ ನನ್ನ ಮೇಲೆ ಅಷ್ಟೊಂದು ದ್ವೇಷ ನಿಮಗೆ? ದ್ವೇಷನ ನಿನ್ನ ಮೇಲ? ಹಾಗೆಲ್ಲ ಏನಿಲ್ಲ ಸಮರ್. ನೀನು ಯಾಕೆ ಹೀಗೆಲ್ಲ ತಿಳ್ಕೊತಿದ್ಯಾ? ಅವ್ರು ನಮ್ಮ ಮೇಡಮ್ ಅಲ್ವಾ, ಅವ್ರು ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು. ಈಗ ನಿನ್ನ ಜವಾಬ್ದಾರಿ ಕೊಟ್ಟಿದ್ದು ನಾನೇ ಅಲ್ವಾ? ಈಗ ನಾನೇ ಹೇಳ್ತಿದ್ದೀನಿ ಬೇಡ ಅಂತ. ಯಾಕೆ ಇಷ್ಟು ಹಠ ಮಾಡ್ತಿದ್ಯಾ? ನೋಡಿ ಸರ್, ನೀವು ನನಗೆ ಕೆಲಸ ಕೊಟ್ಟಿದ್ದೀರಾ ಅಂತಂದಮೇಲೆ ಆ ಕೆಲಸನ ನಾನೇ ಮಾಡಬೇಕು. ನಿಮಗೆ ಬೇಡ ಅನ್ಸಿದ್ರೆ ನನ್ನನ್ನು ಕೆಲಸದಿಂದ ತೆಗೆದುಬಿಡಿ, ನಾನು ಹೊರಟೋಗ್ತೀನಿ. ಆದರೆ ನನ್ನ ಕೆಲಸನ ನೀವು ಮಾಡಿ ನನಗೆ ಬೇಜಾರು ಮಾಡಿಬಿಡಿ. ಏನೋ ಅಮ್ಮನ ಮೇಲೆ ಪ್ರೀತಿನಾ? ಪ್ರೀತಿ ಅಂತೇನಿಲ್ಲ, ಇದು ನನ್ನ ಕರ್ತವ್ಯ ಅಷ್ಟೇ. ಮನಸ್ಸಲ್ಲೇ ಒಂದು ಇಟ್ಕೊಂಡಿರ್ತೀಯ, ಮಾತಲ್ಲೇ ಒಂದು ಹೇಳ್ತೀಯ. ಯಾಕೆ ಸಮರ್, ಅಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂದರೆ ನಿಂಗೆ ಸಹಿಸ್ಕೊಳಕ್ಕಾಗಲ್ವಾ? ಪಾಸೆಸಿವ್ನೆಸ್? ಹಾಗೇನಿಲ್ಲ. ಹೀಗೆ ನೀವು ಕರ್ಕೊಂಡು ಹೋಗ್ಬೇಕಾ? ಆಯಿತು ಬಿಡಿ, ನೀವೇ ಕರ್ಕೊಂಡು ಹೋಗಿ. ನನಗೆ ಯಾಕೋ ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ, ನಾನು ರಜಾ ಕೊಟ್ಬಿಡಿ. ನನಗೆ ಕೆಲಸಗಳಿದೆಯಪ್ಪ, ನೀನೇ ಕರ್ಕೊಂಡು ಹೋಗ್ಬಾ. ಸರ್, ಅದು ನಿಜವಾಗ್ಲೂ ಕೆಲಸಗಳಿದೆಯಪ್ಪ, ನೀನೇ ಹೋಗು, ಹುಷಾರಾಗಿ ಹೋಗು. ಥ್ಯಾಂಕ್ ಯು ಸರ್. ನಿನ್ನ ಕರ್ತವ್ಯ ನೀನು ಮಾಡ್ತಿದ್ಯಾ, ಥ್ಯಾಂಕ್ಸ್ ಅಲ್ಲ ಯಾಕೆ? ಕೊಡಿ ಅಮ್ಮ, ನೀವು ಹೋಗಿ ಬನ್ನಿ. ಪಾಪು, ಅವಿ ನಿನ್ಗೇನಾದ್ರೂ ಹೇಳದ್ನಾ? ಏನಿಲ್ಲ ಮೇಡಮ್, ಹುಷಾರಾಗಿ ಕರ್ಕೊಂಡು ಹೋಗ್ಬಾ ಅಂತ ಹೇಳಿದ್ರು ಅಷ್ಟೇ.